ಸ್ನೇಹಿತರೆ, ಇವತ್ತು ಒಂದು ಹಲಸಿನ ಹಣ್ಣಿನಿಂದ ಒಂದು ಒಳ್ಳೆಯ ಸ್ವೀಟನ್ನು ಮಾಡೋಣ ಬನ್ನಿ. ಇದು ನಮ್ಮ ಕಡೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತಾರೆ, ಗೊತ್ತಿರ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಒಂದು 3 ಪ್ಲೇಟ್ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ತೊಗೊಂಡು, ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಯಾಕೆ ತೊಗೊಂಡಿದ್ದೆ ಅಂತಂದರೆ, ನಮ್ಮಲ್ಲಿ ಇಷ್ಟ ಎಲ್ರಿಗೂ ತಿನ್ನೋದಕ್ಕೆ. ಮತ್ತು ಹಿಟ್ಟನ್ನು ಇಟ್ಕೊಂಡು ಆರಾಮಾಗಿ ಮತ್ತೆ ಮರುದಿವ್ಸನೂ ಮಾಡ್ಕೋಬಹುದು. ಇದರಲ್ಲಿ ನಾನು ಹಲಸಿನ ಹಣ್ಣಿನ ಪಲ್ಪ್, ಅಂದರೆ ಹಲಸಿನ ಹಣ್ಣನ್ನು ತೊಳೆಯನ್ನು ರುಬ್ಬಿಕೊಂಡು ಅದನ್ನು ಚೆನ್ನಾಗಿ ಕಾಯಿಸಿಟ್ಕೊಂಡ್ರೆ 15 ದಿನ ಆದರೂ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಫ್ರೀಝರಲ್ಲೆಲ್ಲ 15-20 ದಿನವೂ ಇಟ್ಕೋಬೋದು, ಏನೂ ಆಗೋಲ್ಲ. ಈ ಥರ ಗುಳ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಆದರೆ ಹಲಸಿನ ಹಣ್ಣಿನ ಪಲ್ಪನ್ನು ರುಬ್ಬಿ ಇಟ್ಕೊಂಡು ಅದನ್ನು ಒಂದು 3-4 ಸ್ಪೂನ್ ಹಾಕಿದ್ದೀನಿ, ಅಂದರೆ ದೊಡ್ಡ ಸೌಟು ಅಂತ. ಅದರಲ್ಲಿ ಹಾಕಿ ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸಿಹಿ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಲಸಿನ ಹಣ್ಣಿನ ಅನ್ನಲ್ವ ಪಲ್ಪು, ಅದು ತೊಳೆನ ತೆಗೆದು ರುಬ್ಬಿ ಅದಕ್ಕೆ ಸ್ವಲ್ಪ ಬೆಲ್ಲ ಉಪ್ಪು ಹಾಕಿ ಕಾಯಿಸಿಟ್ಕೊಂಡ್ರೆ, ಚೆನ್ನಾಗಿ ಅದನ್ನು ಕಾಯಿಸಿಟ್ಕೊಂಡು ತಣ್ಣಗಾದ ಮೇಲೆ ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ ಬಹಳಷ್ಟು ದಿನ ಇಟ್ಕೋಬಹುದು. ಅದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರಿಜ್ಜಲ್ಲಿ ಅಥವಾ ಫ್ರೀಝರಲ್ಲಿ ಇಟ್ಕೊಂಡ್ರೆ ಭಾಳಷ್ಟು ದಿನ ಬರುತ್ತೆ. ಕಡುಬು ಎಲ್ಲ ಮಾಡಲಿಕ್ಕೂ ಬರುತ್ತೆ, ಯಾವುದೇ ಸ್ವೀಟ್ ಬನ್ಸು ಎಲ್ಲ ಮಾಡ್ಬೋದು. ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾನು ಏನು ಮಾಡಿದ್ದೀನಿ ಅಂತ. ಸ್ವೀಟ್ ಪಕೋಡ, ಅಂದರೆ ನಮ್ಮ ಭಾಷೆಯಲ್ಲಿ ಮುಳಕ, ಸುಟ್ಟೆವು ಅಂತೆಲ್ಲ ಹೇಳ್ತೀವಿ. ಮುಳಕ ಅಂತಲೂ ಗೊತ್ತಿರ್ಬೋದು ಎಲ್ಲರಿಗೂ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವಾಗ ಬೇಕಾದರೂ ಪಟ್ಟಂತ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು, ಗೊತ್ತಾ. ಇದಕ್ಕೆ ನಾನು ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಮತ್ತು ಏಲಕ್ಕಿ ಸ್ವಲ್ಪ ಹಾಕಿ, ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಒಂದೇ ಸರಿ ನೀರು ಹಾಕಬಾರ್ದು. ನಿಮ್ಮ ಗೋಧಿ ಹಿಟ್ಟು ಎಷ್ಟು ಬೇಕೋ ಅಷ್ಟು, ಅದಕ್ಕೆ ತಕ್ಕ ಹಾಗೆ ಬೆಲ್ಲ, ನೀವು ಎಷ್ಟು ತಿಂತೀರಾ ಸ್ವೀಟು ಅಷ್ಟು ತಕ್ಕ ಹಾಗೆ ಬೆಲ್ಲವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಹಿಟ್ಟನ್ನು ಈ ಟೆಕ್ಸ್ಚರಲ್ಲಿ ಕಲಸಿಟ್ಕೋಬೇಕಾಗತ್ತೆ. ತಕ್ಷಣ ಮಾಡ್ಬೋದು, ಇದಕ್ಕೇನು ಮಾಡಿಟ್ಕೊಂಡು ಜಾಸ್ತಿ ಹೊತ್ತು ಗಂಟೆಗಟ್ಟಲೆ ಇಟ್ಕೋಬೇಕು ಅಂತಲೂ ಇಲ್ಲ, ಅಥವಾ ನೀವು ಸೋಡಾ ಹಾಕಬೇಕು ಅಂತಿಲ್ಲ, ಹಾಗೇ ಮಾಡ್ಬೋದು. ಆಮೇಲೆ ಎಣ್ಣೆನ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ, ತೆಂಗಿನ ಎಣ್ಣೆಯಲ್ಲೇ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರಿತಾ ಇದ್ದೀನಿ. ಮೊದಲೇ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ. ಈ ಥರ ಪಕೋಡದ ಥರ ಕರೆದ್ರಾಯಿತು. ತುಂಬಾ ಚೆನ್ನಾಗಾಗುತ್ತೆ. ಸಿಂಪಲ್ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬಾಳೆಹಣ್ಣಿಂದೆಲ್ಲ ಮಾಡ್ತಿರ್ಬೋದು, ಅಥವಾ ಹಲಸಿನ ಹಣ್ಣಿಂದನೂ ಮಾಡಿರ್ಬೋದು. ಮಾಡಿಲ್ಲ ಅಂದರೆ ಒಂದು ಸರಿ ಮಾಡಿ ನೋಡಿ. ಮಾಡಿದವರು ಮತ್ತೊಮ್ಮೆ ಮಾಡ್ಕೊಂಡು ತಿನ್ನಿ. ಈ ಮಳೆಗಾಲದಲ್ಲಂತೂ ಇಂಥವೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಹಲಸಿನ ಹಣ್ಣು ಸೀಸನ್ ಇನ್ನೂ ಮುಗ್ದಿಲ್ಲ ಅಂದರೆ ಈ ಥರ ಹಣ್ಣಿನ ಪಲ್ಪನ್ನು ತೆಗೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಬಹಳಷ್ಟು ದಿನ ಮಾಡ್ಕೋಬೋದು. ಏನಾದರೂ ತಿಂಡಿ, ದೋಸೆ ಎಲ್ಲ ಮಾಡ್ಬೋದು ಇದರಲ್ಲಿ. ಈಗ ಸೀಸನ್ನಲ್ಲಿ ನೀವು ಮಾಡಿಟ್ಕೊಂಡ್ರೆ, ಹಳ್ಳಿ ಕಡೆ ಅಂದರೆ ನಮ್ಮಲ್ಲಿ ಎಲ್ಲ ಇದೆಲ್ಲ ಮಾಡಿಟ್ಕೋತಾರೆ. ಒಂದು ಸುಮಾರು ಜುಲೈ ಎಂಡ್ ತನಕನೂ ಇದನ್ನು ಈ ಥರ ಹಲಸಿನ ಹಣ್ಣಿನ ಪಲ್ಪ್ ತೆಗೆದಿಟ್ಕೊಂಡಾಗ ಸ್ವೀಟ್ ಪಕೋಡ, ಅಂದರೆ ಮುಳಕ, ದೋಸೆ, ಕಡುಬು ಏನು ಬೇಕಾದರೂ ಮಾಡ್ಬೋದು. ಬನ್ಸ್ ಅಂತೂ ಇಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಅದನ್ನು ನಾನು ಮಾಡ್ತೀನಿ. ತುಂಬಾ ನಾನು ಊರಿಗೆ ಹೋದಾಗ ತಂದಿಟ್ಕೊಂಡಿದ್ದೆ. ಎಲ್ಲದನ್ನು ಮಾಡಿ ಅಲ್ಲಿಂದನೇ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಸಾಫ್ಟ್ ಆಗುತ್ತೆ ಗೊತ್ತಾ. ಈಗ ಗೋಧಿ ಹಿಟ್ಟಿಗೆ ಸುಮ್ಮನೆ ಹೀಗೆ ನಾವು ಮುಳಕ ಮಾಡಿಕೊಂಡ್ರೆ ಅಷ್ಟು ಸುಮ್ಮನೆ ಹಿಂಗೆ ತಿನ್ನೋಕೆ ಅಂತ ಮಾಡ್ಕೋಬಹುದು. ಆದರೆ ಈ ಥರ ಹಲಸಿನ ಹಣ್ಣಿನ ಪಲ್ಪ ಅಥವಾ ಬಾಳೆಹಣ್ಣಿಂದು ಎಲ್ಲ ಮಾಡಿದರೆ ಅದರದ್ದು ಒಂದು ಪರಿಮಳ, ಅಂದರೆ ಸುವಾಸನೆ, ತುಂಬ ಟೇಸ್ಟು ಬೇರೆಯೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಮಾಡಿಲ್ಲ ಅಂದರೆ, ನಾನು ಮೊದಲೇ ಹೇಳಿದ್ದೀನಿ, ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ. ಮಾಡಿದವರು ಮತ್ತೆ ಮಾಡ್ತೀನಿ. ಮಳೆಗಾಲದಲ್ಲಿ ಬಿಸಿ ಬಿಸಿ ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ. ಇಲ್ಲಿ ಅಷ್ಟೊಂದು ಮಳೆ ಇಲ್ಲ, ಒಪ್ಕೋತೀನಿ. 1 ದಿನ ಬರುತ್ತೆ, 4 ದಿನ ಬರಲ್ಲ. ನಮ್ಮ ಕಡೆ ಅಂದರೆ ಕರ್ನಾಟಕದಲ್ಲೆಲ್ಲ ಮಳೆ ಅಂತೂ ತುಂಬಾ ಬರುತ್ತಲ್ವ. ಈ ಥರದ್ದು ಏನಾದರೂ ಕರೆದಿರೋ ತಿಂಡಿ ಬೇಕು ಅನಿಸುತ್ತೆ. ಆವಾಗ ಪಟ್ಟಂತ ಈ ಥರ ಹಲಸಿನ ಹಣ್ಣಿಂದೆಲ್ಲ ಮಾಡಿಟ್ಕೊಂಡ್ರೆ, ಪಲ್ಪ್ ತೆಗೆದು ರೆಡಿ ಮಾಡಿಟ್ಕೊಂಡ್ರೆ, ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಅನಿಸುತ್ತೆ. ಯಾವಾಗಾದರೂ ಹಾಕ್ತೀನಿ ಯಾವ ಥರ ಮಾಡೋದು ಹಲಸಿನ ಹಣ್ಣಿನ ಪಲ್ಪನ್ನು ಅಂತ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಮಾಡಿಕೊಂಡ್ರೆ ಆಯಿತು. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ತುಂಬ ಚೆನ್ನಾಗಿತ್ತು. ನಾನು 2 ದಿನ ಮಾಡಿದೆ. ಒಂದು ದಿನ ಒಂದು ಸ್ವಲ್ಪ ಮಾಡಿದೆ ಟೀ ಕುಡಿಯುವಾಗ, ಮತ್ತೊಂದು ದಿನ ಮತ್ತೊಂದು ಸ್ವಲ್ಪ ಮಾಡಿದೆ. ಹೀಗೆ ಅದು ಮಿಕ್ಸ್ ಮಾಡಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನೂ ಆಗೋಲ್ಲ. ಚೆನ್ನಾಗಾಗಿತ್ತು. ತುಂಬ ಇಷ್ಟ ಆಯಿತು ಎಲ್ರಿಗೂ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಒಂದು ಸರಿ ಇದನ್ನು ಹೇಗಾಗುತ್ತೆ ಅಂತ ನೋಡಿ. ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ನೋಡಿ. ಹಲಸಿನ ಹಣ್ಣು ಸಿಕ್ಕಿದರೆ, ನೀವು ಮನೇಲಿ ಮರ ಇಲ್ಲ,
ಎಲ್ಲಾದರೂ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಹಲಸಿನ ಹಣ್ಣು ತನ್ನಿ. ಗಟ್ಟಿ ಹಣ್ಣಿದ್ರೂ ಬರುತ್ತೆ, ಹಣ್ಣಾಗಿರೋದು. ಅದರಲ್ಲಿ ಹಲಸಿನ ಹಣ್ಣಲ್ಲೂ 2 ಥರ ಇರುತ್ತೆ. ಯಾವ್ದು ತಂದ್ರೂ ಸ್ವಲ್ಪ ರುಬ್ಕೊಂಡು ಆರಾಮಾಗಿ ಈ ಥರದ್ದು ಮಾಡ್ಕೋಬೋದು. ಹೇಗೆ ಅನಿಸುತ್ತೆ ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.